ಹಾಯ್ ಫ್ರೆಂಡ್ಸ್, ನನ್ನ ಇನ್ನೊಂದು ವಿಡಿಯೋಗೆ ಸ್ವಾಗತ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ವಿಕಲಚೇತನರ ಇಲಾಖೆಯಿಂದ ಕೆಲವೊಂದು ಆನ್ಲೈನ್ ಅರ್ಜಿಗಳು ಮಾಡಿದ್ದಾರೆ. ಅದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಏನೇನು ಅರ್ಜಿ ಕರೆದಿದ್ದಾರೆ ಅಂತ ಈ ವಿಡಿಯೋದಲ್ಲಿ ಹೇಳಿದ್ದೀನಿ, ನೋಡಿ. ವಿಕಲಚೇತನರಿಗೆ ನಿರುದ್ಯೋಗ ಭರ್ತಿ ಅಂತಲೂ ಕರೆದಿದ್ದಾರೆ. ಅದಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ರಿಜಿಸ್ಟರ್ ಆಗಿರಬೇಕು. ಮತ್ತು ಪ್ರತಿಭಾವಂತ ಹ್ಯಾಂಡಿಕ್ಯಾಪ್ಸಿಗೆ 60% ಅಂಕ ಪಡೆದು ಪಾಸಾಗಿರೋರಿಗೆ ಅವರಿಗೂ ಪ್ರೋತ್ಸಾಹಧನ ಸಿಗುತ್ತೆ. ಅವ್ರ ಮುಖ್ಯೋಪಾಧ್ಯಾಯರಿಗೆ ಅಥವಾ ಕಾಲೇಜ್ ಪ್ರಿನ್ಸಿಪಾಲ್ ಹತ್ರ ಸೈನ್ ಮಾಡಿಸ್ಕೊಬರ್ಬೇಕು. ಆಧಾರ್ ಯೋಜನೆ ಅಂತ ಮಾಡಿದ್ದಾರೆ, ಚೆನ್ನಾಗಿದೆ. ಅದರಲ್ಲಿ 1 ಲಕ್ಷ ಸಾಲ ಸಿಗುತ್ತೆ. ನಿಮ್ಮ UD ಕಾರ್ಡು ಮತ್ತು ಬ್ಯಾಂಕಲ್ಲಿ ಯಾವುದೇ ಸಾಲ ಇಲ್ಲ ಅಂತ ಬ್ಯಾಂಕಲ್ಲಿ ಬರೆಸ್ಕೊಬರ್ಬೇಕು. ಅದು ಚೆನ್ನಾಗಿದೆ. ಮತ್ತು ಪ್ರತಿಭಾ ಯೋಜನೆ ಅಂತ ಕರೆದಿದ್ದಾರೆ. ಯಾರು ಹೆಚ್ಚಿನ ಕ್ರೀಡಾಪಟುಗಳು ಆ ಥರ ಭಾಗವಹಿಸಿರ್ತಾರೆ ಅವರಿಗೂ ಕರೆದಿದ್ದಾರೆ. ಮತ್ತು ವೈದ್ಯಕೀಯ ಭರ್ತಿ, ಯಾವುದೇ ಆಪ್ರೇಷನ್ ಆಗಿ ನಿಮಗೆ ಆ ಆಪ್ರೇಷನಿಗೆ ಹೆಚ್ಚು ಹಣ ಖರ್ಚಾಗಿದ್ದರೆ ಅದನ್ನು ರೀಫಂಡ್ ಮಾಡ್ಕೋಬೋದು, ಅದನ್ನು ಕರೆದಿದ್ದಾರೆ. ಅಂಧ ಮಕ್ಕಳಿಗೆ ಹೆಚ್ಚಿನ ಮುಂದಕ್ಕೆ ಓದಬೇಕು ಅಂದರೆ ಅವರಿಗೆ ಲ್ಯಾಪ್ಟಾಪ್ ಯೋಜನೆಯೂ ಕರೆದಿದ್ದಾರೆ. ಮತ್ತು ಅಂಧ ಮಹಿಳೆಯರಿಗೆ ಆಗಿರುತ್ತಲ್ಲ, ಅದಕ್ಕೆ ಅದನ್ನು ಶಿಶುಪಾಲನಾ ಭರ್ತಿ ಅಂತಲೂ ಕರೆದಿದ್ದಾರೆ. SLC ನಂತರ ಅಂಧ ಮಕ್ಕಳು ಯಾರ್ಯಾರು ಓದಬೇಕು ಅಂತಾರೆ ಅವ್ರಿಗೆ ಟ್ರ್ಯಾಕಿಂಗ್ ಲ್ಯಾಪ್ಟಾಪ್ ಅರ್ಜಿನೂ ಕರೆದಿದ್ದಾರೆ. ಸೊ ಮತ್ತು ಏನಂದರೆ ಮತ್ತು ಬೈಕು, ವೀಲ್ ಚೇರ್ಗಳು, ಸ್ಟ್ರೆಚ್ಚರ್ಗಳು, ಕಿವಿಗೆ, ಸೊ ಎಲ್ಲದಕ್ಕೂ ಅರ್ಜಿ ಕರೆದಿದ್ದಾರೆ. ನೀವು ಇದನ್ನೆಲ್ಲ ಅಪ್ಲೈ ಮಾಡಬೇಕಂದ್ರೆ ನಿಮ್ಮ ಆಧಾರ್ ಕಾರ್ಡು, ರೇಷನ್ ಕಾರ್ಡು ಮತ್ತು ಇನ್ಕಮ್ ಸರ್ಟಿಫಿಕೇಟು ಎಲ್ಲ ಅವಶ್ಯಕತೆ ಇದೆ. ಸೊ ಇದನ್ನೆಲ್ಲ ತಗೊಂಡು ಆನ್ಲೈನಲ್ಲಿ ಅರ್ಜಿ ಹಾಕಿ. ನಿಮಗೆ ಗೊತ್ತಾಗಿಲ್ಲ ಅಂದರೆ ನಿಮ್ಮ VRW, MRW, URWನ ಸಂಪರ್ಕ ಮಾಡಿ, ಇಲ್ಲ ನಗರಸಭೆಗಳಲ್ಲಿ ವಿಚಾರಿಸಿ, ಸೊ ಗ್ರಾಮ ಪಂಚಾಯಿತಿಗಳಲ್ಲಿ ವಿಚಾರಿಸಿ. ಎಲ್ಲರೂ ಅಪ್ಲೈ ಮಾಡಿ ಯೋಜನೆನ ಯುಟಿಲೈಸ್ ಮಾಡ್ಕೊಳ್ಳಿ. ಆಧಾರ್ ಯೋಜನೆ ಅಂತ ಚೆನ್ನಾಗಿದೆ, 1 ಲಕ್ಷದವರೆಗೂ ಸಾಲ ಸಿಗುತ್ತೆ. ಅದನ್ನು ವಿಚಾರಿಸಿ. ಆನ್ಲೈನಲ್ಲಿ ಕರೆದಿರೋದ್ರಿಂದ ಯಾವುದೇ ರೀತಿ ಹಣ ಖರ್ಚಾಗಲ್ಲ. ಆನ್ಲೈನಲ್ಲಿ ಅಪ್ಲೈ ಮಾಡೋದ್ರಿಂದ ನಮಗೂ ಸೇಫ್ ಇರುತ್ತೆ, ಯೂಸ್ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ಏನೇನು ಕರೆದಿದ್ದಾರೆ ಅಂತ ಇದರಲ್ಲಿ ಹಾಕಿದ್ದೀನಿ, ನೋಡಿ. ಹೀಗೆ ನನ್ನ ವೀಡಿಯೋಗಳಿಗೆ ಸಪೋರ್ಟ್ ಮಾಡ್ತಾಯಿರಿ. ಈ ಅರ್ಜಿಗಳಿಗೆ ಕೊನೆ ದಿನಾಂಕ ಇದೇ ಸೆಪ್ಟೆಂಬರ್ ತಿಂಗಳ 30ನೇ ತಾರೀಕು ತನಕ. ಬಾಯ್.